ಹಲೋ ಟ್ರೇಡರ್ಸ್, ನಾನು ಝೊಮ್ಯಾಟೊ ಬಗ್ಗೆ ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದ್ದೇನೆ. ಅದರಲ್ಲಿ ನಾನು ಹೇಳಿದ್ದೆ ನಮಗೆ ಇಲ್ಲಿ ಒಂದು ಚೆನ್ನಾಗಿ ಡಬ್ಲ್ಯೂ ಪ್ಯಾಟರ್ನ್ ತೋರ್ತಾ ಉಂಟು. ಇಫ್ ಇನ್ ಕೇಸ್ ನಾವು 70-80 ರೇಂಜಲ್ಲಿ ಪ್ಲ್ಯಾನ್ ಮಾಡಿದರೆ ನಮಗೊಂದು ಒಳ್ಳೆ ಮೂಮೆಂಟಮ್ ಸಿಗ್ಬೋದು ಅಂತ. ಇದು ಯಾರೆಲ್ಲ ಕ್ಯಾಪ್ಚರ್ ಮಾಡಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಸೊ ಈಗ ನಾನು ಈ ವಿಡಿಯೋ ಮೂಲಕ ಹೇಳಬೇಕಂದ್ರೆ ಇಫ್ ಇನ್ ಕೇಸ್ ನಮಗೆ ಈ ಮೂಮೆಂಟಮ್ ಮಿಸ್ ಆಗಿದೆ ಅಂದರೆ ನಾವು ಇದೇ ರಿಟರ್ನು ಮುಂದೆ ಕೂಡ ಫ್ಯೂಚರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾ, ಇದು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ದಟ್ ವಿಡಿಯೋ ಕೊನೆ ತನಕ ನೋಡಿದರೆ ಇನ್ ಡೀಟೇಲ್ಸಲ್ಲಿ ನಿಮಗೆ ಕ್ಲಿಯರ್ ಆಗ್ತದೆ. ಝೊಮ್ಯಾಟೊ ಮಂತ್ಲಿ ಟೈಮ್ ಫ್ರೇಮಲ್ಲಿ ನೋಡ್ಲಿಕ್ಕೆ ಹೋದರೆ 2022 ಹತ್ರ ಇದು ಸ್ವಲ್ಪ ಕನ್ಸಲ್ಟಿಂಗ್ ಮಾಡಿ ಬ್ರೇಕ್ಔಟ್ ಕೊಡ್ಲಿಕ್ಕೆ ಟ್ರೈ ಮಾಡ್ತು. ಬಟ್ ಇದು ಬ್ರೇಕ್ಔಟ್ ಫೇಲಿಯರ್ ಆಗಿ ಡೌನ್ ಸೈಡಲ್ಲಿ ಮೂಮೆಂಟಮ್ ಕೊಡ್ತು. ಅದರ ನಂತರ ಇದು ಡಬ್ಲ್ಯೂ ಪ್ಯಾಟರ್ನ್ ಮಾಡಿ ಒಂದೊಳ್ಳೆ ಬ್ರೇಕ್ಔಟ್ ಕೊಡ್ತು. ಫೈನ್. ಸೊ ಇಲ್ಲಿ ನೀವು ಯಾವಾಗ ಇದು ಫಾಲ್ ಆಯಿತು ಆವಾಗ ಇಲ್ಲಿ ಕ್ಲಿಯರಾಗಿ ನೋಡ್ಬೋದು ಇದು ಫಾಲ್ ಆಯಿತು ನಿಜ, ಬಟ್ ಇದು ನೀವು ಲೋ ಹೊಡೆದಿದೆಯಾ ಇಲ್ಲ. ಇಲ್ಲಿಂದ ಇದು ಲೋವರ್ ಹೈ ಫಾರ್ಮೇಷನ್ ಮಾಡಿ ಡಬ್ಲ್ಯೂ ಪ್ಯಾಟರ್ನ್ ಮಾಡಿ ಅಪ್ ಸೈಡಲ್ಲಿ ಮೂಮೆಂಟಮ್ ಕೊಡ್ತು. ಯಾವಾಗ ಇದು ನಾನು ಐಡೆಂಟಿಫೈ ಮಾಡಿದ್ದೀನಿ ಆವಾಗ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಅಲ್ಲಿಂದ ನಮಗೊಂದೊಳ್ಳೆ ಮೂಮೆಂಟಮ್ ನಮಗಿಲ್ಲಿ ಸಿಕ್ತು. ಬಟ್ ಈಗ ನಾವು ಪ್ಲ್ಯಾನ್ ಮಾಡೋದು ಹೇಗೆ? ಸೊ ಈಗ ನಾವು ಪ್ಲ್ಯಾನ್ ಮಾಡಬೇಕಂದ್ರೆ ಸ್ವಲ್ಪ ನಾವು ಪೇಷನ್ಸ್ಲಿ ವೇಟ್ ಮಾಡಬೇಕಾಗುತ್ತೆ. ಯಾಕಂದರೆ ನೀವು ಇಲ್ಲಿ ಕ್ಯಾಂಡಲ್ಸ್ ನೋಡ್ಬೋದು ಎಲ್ಲಿಂದ ಇದು ಬ್ರೇಕ್ಔಟ್ ಆಗಿದೆ ಸಮಥಿಂಗ್ 90 ಲೆವೆಲಿಂದ. ಸೊ ಇದು ಪ್ರೀವಿಯಸ್ ಲೋನ ಯಾವತ್ತೂ ಬ್ರೇಕ್ ಮಾಡಿಲ್ಲ. ದಟ್ ಮೀನ್ಸ್ ಇಲ್ಲಿ ಸೆಲರ್ಸು ಅಷ್ಟೊಂದು ಟ್ರೈ ಮಾಡ್ತಿದ್ದಾರೆ, ಬಟ್ ಬಯರ್ಸ್ ಪ್ಲೇಜರ್ ಕೂಡ ಜಾಸ್ತಿ ಉಂಟು. ಸೊ ದಟ್ ಅಪ್ಸೈಡಲ್ಲಿ ಹೋಗಿದ್ದು ಕ್ಲೋಸಿಂಗ್ ಕೊಡ್ತಾ ಉಂಟು. ಸೊ ಈಗ ನಾವು ಇದು ವೆಯ್ಟ್ ಮಾಡಬೇಕಂದ್ರೆ 150-160 ರೇಂಜಲ್ಲಿ ಯಾವಾಗ ಇದು ಬರ್ತಾರೆ ಆವಾಗ ನಾವು ಇಲ್ಲಿ ಪ್ಲ್ಯಾನ್ ಮಾಡಿದರೆ ನಮ್ಗೆ ಒಂದು ಒಳ್ಳೆ ಬೈ ಆನ್ ಡಿಪ್ಸ್ ಕೂಡ ಸಿಗ್ಬೋದು. ಹಾಗೆ ನಮಗೆ ಇಲ್ಲಿ ಒಂದು ಉತ್ತಮವಾದ ಸ್ಟಾಪ್ ಲಾಸ್ ಕೂಡ ಸಿಗ್ಬೋದು. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ಅಪ್ಸೈಡಲ್ಲಿ ಹೋದರೆ ವೆಲ್ ಆ್ಯಂಡ್ ಗುಡ್. ಇಫ್ ಇನ್ ಕೇಸ್ ಇಲ್ಲಿಂದ ಸ್ಟಾಪ್ ಲಾಸ್ ಇಟ್ಟಾದರೂ ಕೂಡ ವೆಲ್ ಆ್ಯಂಡ್ ಗುಡ್. ಸೊ ಝೊಮ್ಯಾಟೊ ವೀಕ್ಲಿ ಟೈಮ್ ಫ್ರೇಮಲ್ಲಿ ನೋಡ್ಲಿಕ್ಕೆ ಹೋದರೆ ಇದು ಬುಲಿಶೇ ತೋರ್ತಾ ಉಂಟು. ನನ್ನ ಪ್ರಕಾರ ಇದು ನೆಗೆಟಿವ್ ಆಗಿಲ್ಲ. ನೆಗೆಟಿವ್ ಆಗಬೇಕಂದ್ರೆ ಇದು 130-135 ತನಕ ಯಾವ ತನಕ ಇದು ಬ್ರೇಕ್ ಆಗಲ್ಲ ಆವ ತನಕ ಇದು ನೆಗೆಟಿವ್ ಆಗಿಲ್ಲ ಅಂತ. ವೀಕ್ಲಿ ಟೈಮ್ ಫ್ರೇಮಲ್ಲಿ ಝೊಮ್ಯಾಟೊ ಬುಲಿಶೇ ತೋರ್ತಾ ಉಂಟು. ಯಾವ ತನಕ ಇದು 130-135 ಬ್ರೇಕ್ ಮಾಡಲ್ಲ ಆವ ತನಕ ಇದು ಬುಲಿಶೇ ಉಂಟು. ಇಫ್ ಇನ್ ಕೇಸ್ ನೀವು ಪ್ಲ್ಯಾನ್ ಮಾಡೋದಾದರೂ ಕೂಡ ವೀಕ್ಲಿ ಟೈಮ್ ಫ್ರೇಮ್ ಪ್ರಕಾರ ನೀವು ಇದು ಬೈ ಆನ್ ಡಿಪ್ಸ್ ಪ್ಲ್ಯಾನ್ ಮಾಡ್ಬೋದು. ದಟ್ ಮೀನ್ಸ್ ಇಫ್ ಇನ್ ಕೇಸ್ ಇದು 200ಕ್ಕಿಂತ ಅಪ್ಸೈಡಲ್ಲಿ ಬ್ರೇಕ್ಔಟ್ ಆದರೆ ನೀವು ಇದು ಪ್ಲ್ಯಾನ್ ಮಾಡ್ಬೋದು. ಯಾಕಂದರೆ ಇಲ್ಲಿ ನೀವು ನೋಡ್ಬೋದು 3 ದಿನ ಇದು ಸೇಮ್ ರೇಂಜಲ್ಲಿ ಕ್ಲೋಸಿಂಗ್ ಕೊಡ್ತಾ ಉಂಟು. ದಟ್ ಮೀನ್ಸ್ ಇಲ್ಲಿ ಬೈಯಿಂಗ್ ಪೊಸಿಷನ್ ಕೂಡ ಕ್ರಿಯೇಟ್ ಆಗಿದೆ, ಅಪ್ಸೈಡ್ ಪೊಸಿಷನ್ ಕೂಡ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ಸೆಲರ್ಸ್ ಕೂಡ ಆ್ಯಕ್ಟಿವ್ ಇದ್ದಾರೆ, ಬಯರ್ಸ್ ಕೂಡ ಆ್ಯಕ್ಟಿವ್ ಇದ್ದಾರೆ. ಇಫ್ ಇನ್ ಕೇಸ್ ನೀವು ಇಲ್ಲಿ 200ಕ್ಕಿಂತ ಅಪ್ಸೈಡಲ್ಲಿ ಪ್ಲ್ಯಾನ್ ಮಾಡಿದರೆ ಪ್ಲ್ಯಾನ್ ಮಾಡ್ಬೋದು. ಬಟ್ ಕ್ವಾಂಟಿಟಿ ಸ್ವಲ್ಪ 110 ಕ್ವಾಂಟಿಟಿ ಪ್ಲ್ಯಾನ್ ಮಾಡಿ, ಬಿಕಾಸ್ ಆಲ್ರೆಡಿ ಒಂದೊಳ್ಳೆ ಮೊಮೆಂಟಮ್ ಕೊಟ್ಟಾಗಿದೆ. ಇಫ್ ಇನ್ ಕೇಸ್ ನೀವು ಇಲ್ಲಿ ಸೆಲ್ಲಿಂಗ್ ಕೂಡ ಪ್ಲ್ಯಾನ್ ಮಾಡೋದಾದರೂ ಕೂಡ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿ, ಬಿಕಾಸ್ ಇದು ಸ್ಟಿಲ್ ಇನ್ನೂ ಬುಲಿಶ್ ಉಂಟು. ಐ ಹೋಪ್ ನಾ ಏನು ಹೇಳಿದೆ ಅಂತ ಕ್ಲಿಯರ್ ಆಯ್ತಾ ಅಂತ. ಇಫ್ ಇನ್ ಕೇಸ್ ನೀವು ಇಲ್ಲಿ ಜಸ್ಟು ಒಂದೊಳ್ಳೆ ಪ್ರೈಸಿಗೆ ವೆಯ್ಟ್ ಮಾಡ್ತಾ ಇದೆ ಅಂದರೆ ಸೊ ನನ್ನ ಪ್ರಕಾರ 150-160 ಈ ರೇಂಜಲ್ಲೆಲ್ಲ ವೆಯ್ಟ್ ಮಾಡಿದರೆ ನಿಮ್ಗೊಂದೊಳ್ಳೆ ಫೇರ್ ಪ್ರೈಸ್ ಸಿಗ್ಬೋದು. ಆವಾಗ ನೀವು ಪ್ಲ್ಯಾನ್ ಮಾಡಿದರೆ ಐ ಥಿಂಕ್ ಬೆಟರ್ ಆಪ್ಷನ್ ಅಂತ. ಇಫ್ ಇನ್ ಕೇಸ್ ನೀವು ಒಂದೊಳ್ಳೆ ಫೇರ್ ಪ್ರೈಸಿಗೆ ವೆಯ್ಟ್ ಮಾಡ್ತಾ ಇದ್ದರೆ. ಇಫ್ ಇನ್ ಕೇಸ್ ನೀವು ಸ್ವಿಂಗ್ ಟ್ರೇಡಲ್ಲ ಮೂಡಲ್ಲಿ ಇದ್ದರೆ ನೀವು 200ಕ್ಕಿಂತ ಅಪ್ಸೈಡಲ್ಲಿ ಪ್ಲ್ಯಾನ್ ಮಾಡ್ಬೋದು. ಜಸ್ಟ್ ನೀವು ಕ್ವಾಂಟಿಟಿ ಲೆಸ್ ಇಟ್ಟು ಪ್ಲ್ಯಾನ್ ಮಾಡಬೇಕಾಗುತ್ತೆ. 180 ನಿಮ್ಮದು SL ಇರುತ್ತೆ 200 ಪಾಯಿಂಟು. ನೀವು ಇಲ್ಲಿ 1:2ನ ಮ್ಯಾಕ್ಸಿಮಮ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಲ್ಲಿಂದ ಇದು ಬ್ರೇಕ್ಔಟ್ ಫೇಲ್ಯೂರ್ ಆಗಿ ಡೌನ್ ಸೈಡ್ ಕೂಡ ಬರೋ ಚಾನ್ಸಸ್ ಉಂಟು. ಇಲ್ಲಾಂದರೆ ಅದು ಅಪ್ಸೈಡಲ್ಲಿ ಹೋಗೋ ಚಾನ್ಸಸ್ ಕೂಡ ಇರ್ತಾರೆ. ಸೆಲ್ಲಿಂಗ್ ಪ್ಲ್ಯಾನ್ ಮಾಡುವವರು 175ಕ್ಕಿಂತ ಕೆಳಗೆ ಪ್ಲ್ಯಾನ್ ಮಾಡಿದರೆ ಬೆಟರ್ ಅಂತ. ಬಟ್ ಕ್ವಾಂಟಿಟಿ ತುಂಬಾ ಲೆಸ್ ಇಡಬೇಕು, ಬಿಕಾಸ್ ಯಾಕಂದರೆ ಇದು ಇನ್ನೂ ಬುಲಿಶಲ್ಲೇ ಉಂಟು, ನೆಗೆಟಿವ್ ಆಗಿಲ್ಲ. ಸೆಲ್ಲಿಂಗ್ ಅಗ್ರೆಸಿವ್ 130-135ಕ್ಕಿಂತ ಕೆಳಗೆ ಸೆಲ್ಲಿಂಗ್ ಅಗ್ರೆಸಿವ್ ಆಗಬಹುದು. ಐ ಹೋಪ್ ನಾನು ಏನು ಹೇಳಿದ್ರಿಂದ ಕ್ಲಿಯರ್ ಆಯ್ತಂತ. ಸೊ ನನಗಿದು ಪಿಕ್ಚರ್ ಪರ್ಫೆಕ್ಟಾಗಿ ತೋರ್ತಾ ಉಂಟು. ನೀವು ವೆಯ್ಟ್ ಮಾಡೋದಾದರೆ ಫೇರ್ ಪ್ರೈಸಿಗೆ ವೆಯ್ಟ್ ಮಾಡ್ಬೋದು 150-160 ಹತ್ರ. ಇಫ್ ಇನ್ ಕೇಸ್ ನೀವು ಸ್ವಲ್ಪ ಅಗ್ರೆಸಿವಲ್ಲಿದ್ದರೆ ನನಗೆ ಇದು ಝೊಮ್ಯಾಟೊ ಬೇಕು ನಾನು ಇದು ಬೈಯೇ ಮಾಡಬೇಕಂತ, ಸೊ ನೀವು ಇದು 200ಕ್ಕಿಂತ ಅಪ್ಸೈಡಲ್ಲಿ ಪ್ಲ್ಯಾನ್ ಮಾಡ್ಬೋದು. ಫೈನ್. ಝೊಮ್ಯಾಟೊದಲ್ಲಿ ನಾವು ಈ ಥರ ಮೂಮೆಂಟಮು ಇನ್ ಫ್ಯೂಚರ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನನ್ನ ಪ್ರಕಾರ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಜಸ್ಟ್ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಅಂತ. ಯಾಕಂದರೆ ಸೊ ಇಲ್ಲಿ ಯಾರೆಲ್ಲ ಬಯರ್ಸ್ ಇದ್ದಾರಲ್ಲ ಇವರಿಗೆ ಒಂದೊಳ್ಳೆ ಪ್ರಾಫಿಟ್ ಸಿಕ್ಕಾಗಿದೆ. ಇವರು ವೆಯ್ಟ್ ಮಾಡ್ತಾರೆ, ಇವರು ಜಾಸ್ತಿ ಅಗ್ರೆಸಿವಲ್ಲಿ ಪ್ಲ್ಯಾನ್ ಮಾಡ್ಲಿಕ್ಕೆ ಹೋಗಲ್ಲ. ಜಸ್ಟ್ ಏನೋ ಅವ್ರದ್ದು ಪೊಸಿಷನ್ ಉಂಟು ಅದನ್ನ ಅವರು ಪ್ರೀವಿಯಸ್ ಸ್ವಿಂಗಲ್ಲಿ ಸ್ಟಾಪ್ ಲಾಸ್ನ ಟ್ರೇಲ್ ಮಾಡ್ತಾ ಹೋಗ್ತಾರೆ. ಫೈನ್. ಸೊ ಈ ಸ್ಟಾಕಲ್ಲಿ ಒಂದೊಳ್ಳೆ ಸ್ಕೋಪ್ ಉಂಟು. ಜಸ್ಟ್ ನಾವು ಇದಕ್ಕೆ ವೆಯ್ಟ್ ಮಾಡಿದರೆ ಒಂದೊಳ್ಳೆ ನಮಗೆ ಮೂಮೆಂಟಮ್ ಅಥವಾ ಒಂದೊಳ್ಳೆ ಫೇರ್ ವ್ಯಾಲ್ಯೂ ನಮಗೆ ಸಿಗ್ಬೋದು. ಇದು 150 ತನಕ ಬಂದರೆ ನನ್ನ ಪ್ರಕಾರ ನಾನು ಕೂಡ ಇದರಲ್ಲಿ ಪ್ಲ್ಯಾನ್ ಮಾಡ್ಬೋದು. ಇಫ್ ಇನ್ ಕೇಸ್ ನೀವು ಅಗ್ರೆಸಿವ್ ಇದ್ದರೆ ಇದು ನೀವು 200 ಹತ್ರ ಕೂಡ ಪ್ಲ್ಯಾನ್ ಮಾಡಿ. ಫೈನ್. ಸೊ ಜಸ್ಟ್ ನೀವು ವೆಯ್ಟ್ ಮಾಡಿ. ಯಾಕಂದರೆ ನನ್ನ ಪ್ರಕಾರ ಇದು ಮೊಮೆಂಟಮ್ ಆಗಿದೆ, ಇದರಲ್ಲಿ ಒಂದೊಳ್ಳೆ ಕರೆಕ್ಷನ್ ಬರ್ಬೋದು. ದಟ್ ಮೀನ್ಸ್ ನಾನು ಹೇಳ್ತಾ ಇಲ್ಲ ಇದು ಫಾಲ್ ಆಗಿದೆ ಅಂತ, ಇದರಲ್ಲಿ ಒಂದೊಳ್ಳೆ ಕರೆಕ್ಷನ್ ಬರ್ಬೋದು. ಆವಾಗ ನಮಗಿಲ್ಲಿ ಬೈ ಆನ್ ಡಿಪ್ಸಲ್ಲಿ ಅಥವಾ ಪ್ರೀವಿಯಸ್ ರೇಷನ್ಸಲ್ಲಿ ಸಿಕ್ಕಿದರೆ 150 ಹತ್ರ ನಾವಿಲ್ಲಿ ಪ್ಲ್ಯಾನ್ ಮಾಡಿದರೆ ನಮಗೆ ಮೊಮೆಂಟಮ್ ಸಿಗ್ಬೋದು, ಅಥವಾ ಇಲ್ಲಿಂದ ನಮ್ಮದು ಸ್ಟಾಪ್ ಲಾಸ್ ಹಿಟ್ ಆಗ್ಬೋದು. ಫೈನ್. ಸೊ ಜಸ್ಟ್ ನಾವು ವೆಯ್ಟ್ ಮಾಡಿದರೆ ಐ ಥಿಂಕ್ ಬೆಟರ್ ಅಂತ. ಏನೆಲ್ಲ ಹೈಪ್ ಉಂಟಲ್ಲ ಹೈಪ್
ಫ್ಲೋಲಿ ನೀವು ಹೋಗಬೇಡಿ. ಜಸ್ಟ್ ನೀವು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ, ನಿಮ್ಮ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿದರೆ, ಇಫ್ ಇನ್ ಕೇಸ್ ನೀವು ಬಿಲೀವ್ ಮಾಡ್ತಾ ಇದ್ದರೆ ಅದ್ರ ಪ್ರಕಾರ ನೀವು ನಿಮ್ಮ ಹೆಜ್ಜೆನ ಇಡ್ತಾ ಇರಿ. ಫೈನ್, ನಾ ಹೇಳಿದೆ ಅಥವಾ ಬೇರೆಯವ್ರು ಹೇಳಿದ್ರು ಅಥವಾ ಮೂರನೇವ್ನು ಹೇಳಿದ್ದು ಅಂತ ಅದ್ರ ಪ್ರಕಾರ ನೀವು ಹೊಡೆದ್ರೆ ನಿಮ್ಮ ಹಣನೇ ಆಲ್ಮೋಸ್ಟು ಝೀರೋ ಆಗೋ ಚಾನ್ಸಸ್ ಕೂಡ ಇರ್ತಾರೆ. ಫೈನ್, ಐ ಹೋಪ್ ನಾ ಏನು ಹೇಳಿದ್ರೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ನಿಮಗೆ ಈ ವಿಡಿಯೋ ಚೆನ್ನಾದರೆ ಅಥವಾ ನಿಮ್ಗೆ ಇದರಲ್ಲಿ ಏನು ಕೂಡ ಅರ್ಥ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇಫ್ ಇನ್ ಕೇಸ್ ನೀವು ಚಾನಲ್ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಈ ವಿಡಿಯೋದಷ್ಟೇ. ಥ್ಯಾಂಕ್ ಯು.